ಈ ಜಗತ್ತಿಗೆ ಕಾರಣವಾಗಿರ್ತಕ್ಕಂಥ ಮೂಲ ವಸ್ತು ಯಾವುದು? ಈ ಮಂತ್ರ ಅಷ್ಟೇ ಅಲ್ಲ, ಇದರ ಜೊತೆ ಇನ್ನೊಂದಷ್ಟು ಮಂತ್ರಗಳಿವೆ. ಅದು ಎಲ್ಲದರಲ್ಲೂ ಕೂಡ ಈ ಜಗತ್ತಿನ ರಚನೆಗೆ ಸಂಬಂಧಪಟ್ಟಂತೆ ಕೆಲವು ಅದ್ಭುತವಾದ ಮಾಹಿತಿ. ವೇದಗಳು ಪರಮ ವೈಜ್ಞಾನಿಕವಾಗಿ ತರ್ಕಬದ್ಧವಾಗಿರ್ತಕ್ಕಂಥ ವಿಚಾರನ ಹೇಳುತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಪಂಚಭೂತಗಳು ಕೂಡ ಇರಲಿಲ್ಲ ಅಂತ. ಓಹೋ. ಅಂದರೆ ಇವತ್ತು ನಾವು ಏನು ಪಂಚಭೂತಗಳು ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಅಂತ ಕರಿತೀವಿ, ಅದಕ್ಕೂ ಹಿಂದಿನ ಸ್ಥಿತಿ ಅಂತ. ಅಂದರೆ ಇವುಗಳಲ್ಲಿ ಏನು ವಿಶೇಷ ಗುಣಲಕ್ಷಣ ಇರೋದ್ರಿಂದ ಇದು ಆಕಾಶ, ಇದು ವಾಯು ಅಂತ ಗುರುತಿಸ್ತೀವಿ. ಆ ಲಕ್ಷಣಗಳು ಬರುವುದಕ್ಕಿಂತ ಮುಂಚಿನ ಸ್ಥಿತಿ ಇದು. ಈಚೆಗೆ ಪೇಪರ್ನಲ್ಲಿ ದೊಡ್ಡದಾಗಿ ಬಂತಲ್ಲ ಈ ವಿಷಯ, ದೇವಕಣ. ಅಣ್ಣ, ಈಗ ಆಧುನಿಕ ಜಗತ್ತು ಹಿಗ್ಗುತ್ತಾ ಇದೆ. ನಾವು ದೇವರನ್ನ ಕಂಡು ಹಿಡಿದ್ಬಿಟ್ಟಿದ್ದೀವಿ. ದೇವಕಣ ಸೃಷ್ಟಿಯ ಮೂಲ, ಎಲ್ಲದರ ಗುಟ್ಟು ರಟ್ಟಾಗೋ ಹೋಗಿದೆ ಅಂತ. ದೇವರನ್ನ ಕಂಡು ಹಿಡಿದಿದ್ದು ಅಂತಂದರೆ ದೇವ್ರನ್ನೆಲ್ಲ ಕಂಡು ಹಿಡಿದರು, ಹೆಸರೇನೋ ದೇವಕಣ ಅಂತ ಕರೆದಿದ್ದಾರೆ. ಅಂದರೆ ಈ ಭೌತಿಕ ಜಗತ್ತೇನಿದೆ, ಅಂದರೆ ಪಂಚಭೂತಗಳಿಂದಾಗಿರ್ತಕ್ಕಂಥದ್ದು, ಈ ಜಗತ್ತಿಗೆ ಕಾರಣವಾಗಿರ್ತಕ್ಕಂಥ ಮೂಲ ವಸ್ತು ಯಾವುದು? ಇದರ ಬಗ್ಗೆ ಮೊದಲಿಂದಲೂ ಕೂಡ ವಿಜ್ಞಾನಿಗಳಿಗೆ ಕುತೂಹಲ. ಹಾಗೆ ಅವರು ಅದನ್ನು ಗುರುತಿಸ್ಕೊಂಡು ಹೇಗೆ ಏನು ಅಂತ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ಅದು ಯಾವುದೋ ಒಂದು ಹಂತದಲ್ಲಿ ಅಣುಗಳಿಂದ ಈ ಜಗತ್ತಾಗಿದೆ ಅನ್ನೋ ಹಂತದಲ್ಲಿ ಇತ್ತದು. ಆಮೇಲೆ ಅಣುಗಳಿಂದ ಪರಮಾಣುಗಳು ಅಂತ, ನ್ಯೂಟ್ರಾನು, ಪ್ರೋಟಾನು, ಎಲೆಕ್ಟ್ರಾನ್ಗಳು, ಮತ್ತು ಅವು ಯಾವುದರಿಂದ ಆಗಿದೆ ಹೀಗೆ ಹುಡ್ಕೋತಾ ಬಂದು ಗ್ಲುವಾನ್ ಅಂತೆ, ಆಮೇಲೆ ಕ್ವಾರ್ಕ್ಸ್ ಅಂತೆ, ಹೀಗೆಲ್ಲ ಹೇಳ್ಕೋತಾ ಅದ್ಯಾವುದರಿಂದ ಆಯಿತು ಹುಡುಕ್ತಾ ಬಂದು ಈಗ ಬಂದು ನಿಂತಿರೋ ಹಂತ ಗಾಡ್ ಪಾರ್ಟಿಕಲ್ ಅಂತ, ಅಥವಾ ದೇವಕಣ ಅಂತೇಳಿ, ಹಿಗ್ಸ್ ಬೋಸಾನ್ ಪಾರ್ಟಿಕಲ್ ಅಂತ ಕೂಡ ಅದಕ್ಕೆ ಕರೀತಾರೆ. ಇದಕ್ಕೆ ಮತ್ತೆ ಪ್ರಶ್ನೆ ಏನಾಗುತ್ತೆ ಅಂತಂದರೆ, ಇದು ಯಾವುದರಿಂದ ಆಯಿತು ಅಂತ ಇನ್ಯಾವುದೋ ಒಂದು ಸಿಕ್ಕತ್ತೆ, ಅದು ಯಾವುದರಿಂದ ಆಯಿತು ಇನ್ನೊಂದು ಸಿಗುತ್ತೆ, ಇದು ಯಾವುದರಿಂದ ಆಯಿತು ಕೊನೆಯಲ್ಲಿ ಇದಕ್ಕೆ. ಸೊ ಇದು ಯಾವುದರಿಂದ ಆಯಿತು ಹೀಗೆ ಕೇಳ್ಕೊತಾನೇ ಹೋಗುವಂಥದ್ದೇ. ಆದರೆ ಇದೇ ಪ್ರಶ್ನೆ ನಾವು ನಿರಂತರವಾಗಿ ಹಾಕೋತಾ ಹೋದರೆ ನಮಗೆ ಕೊನೆಯೇ ಸಿಕ್ಕಲ್ಲ. ನಮಗೆ ಹಾಗೆ ಎಲ್ಲೋ ಒಂದು ಕಡೆ ನಾವು ನಿಲ್ಲಬೇಕಾಗತ್ತೆ. ಹೌದು, ನಿಂತಿದ್ದೇನೆ, ಇಲ್ಲಿಂದ ಎಲ್ಲ ಪ್ರಾರಂಭ ಆಯಿತು ಅಂತ, ಇದು ಯಾವುದರಿಂದ ಆಯಿತು ಅನ್ನೋ ಕ್ವಶನ್ ಅಲ್ಲಿ ಬರೋದಿಲ್ಲ. ಅಲ್ಲಿ ಈ ತರಹದ ಒಂದು ವ್ಯವಸ್ಥೆಗೆ ನಾವು ಒಳಪಡಿಸಿದಾಗ ವಿಷಯ ಏನಾಗುತ್ತೆ, ಒಂದು ಸ್ಪಷ್ಟವಾದಂಥ ಚಿತ್ರ ತಗೊಳುತ್ತೆ. ಇವತ್ತು ಇವರು ಗಾಡ್ ಪಾರ್ಟಿಕಲ್ ವಿಚಾರ ಹೇಳಿದ ಮೇಲೆ ವೇದದಲ್ಲೂ ಇದಿದೆ ಅಂತ ಹೇಳ್ತಾ ಇರೋದಲ್ಲ. ಯಾಕೆಂದರೆ ನಮ್ಮ ಈ ಕಾರ್ಯಕ್ರಮ ಶುರುವಾದಾಗ ಹಿಂದೆ ಈ ದೇವಕಣದ ಬಗ್ಗೆ ಒಂಚೂರು ಹೇಳಿತ್ತು. ಆವಾಗಿನ ಈ ಗಾಡ್ ಪಾರ್ಟಿಕಲ್ ಬಗ್ಗೆ ಪತ್ರಿಕೆಗಳೇನು ಬಂದಿರಲಿಲ್ಲ, ಅದಕ್ಕೆ ಮುಂಚೆನೇ. ಅದನ್ನೇ ಇನ್ನೊಂದು ಸಲ ಒಂದು ಸ್ವಲ್ಪ ಈ ಹಿನ್ನೆಲೆ ಒಳಗೆ ವಿಮರ್ಶೆ ಮಾಡಿಕೊಂಡ್ರೆ ಸ್ಪಷ್ಟ ಆಗುತ್ತೆ ಅಂತ ಹೇಳಿ. ಈ ಋಗ್ವೇದದ 10ನೇ ಮಂಡಲದಲ್ಲಿ ಒಂದು ಮಂತ್ರ ಬರುತ್ತೆ. ಅದೇನು ಹೇಳುತ್ತೆ ಅಂತಂದರೆ, ನಾಸದಾಸೀನ್ನೋ ಸದಾಸೀತ್ ತದಾನಿ ನಾಸೀದ್ ರಜೋ ನೋ ವ್ಯೋಮ ಪರೋಯತ್ ಕಿಂ ಆವರೀವಹ ಕುಹಕಸ್ಯ ಶರ್ಮನ್ ಅಂಬಃ ಕಿಮಾಸೀದ್ ಗಹನಂ ಗಭೀರಂ ಅಂತೇಳಿ ಒಂದು ಮಂತ್ರ ಬರುತ್ತೆ. ಇದು ಋಗ್ವೇದದ 10ನೇ ಮಂಡಲ 129ನೇ ಸೂಕ್ತ. ಇದಕ್ಕೆ ನಾಸದೀಯ ಸೂಕ್ತ ಅಂತ ಕೂಡ ಕರೀತಾರೆ. ನಾಸದೀಯ, ಯಾಕೆಂದರೆ ಮಂತ್ರ ಪ್ರಾರಂಭ ಆಗೋದೇ ಹಾಗೇನೇನೆ, ನಾಸತ್ ಅಂತ. ಈ ಒಂದು ಮಂತ್ರದಲ್ಲಿ ಜಗತ್ತಿನ ಸೃಷ್ಟಿಗೆ ಸಂಬಂಧಪಟ್ಟಂಥ ಈ ಮಂತ್ರ ಅಷ್ಟೇ ಅಲ್ಲ, ಇದರ ಜೊತೆ ಇನ್ನೊಂದಷ್ಟು ಮಂತ್ರಗಳಿವೆ. ಅದು ಎಲ್ಲದರಲ್ಲೂ ಕೂಡ ಈ ಜಗತ್ತಿನ ರಚನೆಗೆ ಸಂಬಂಧಪಟ್ಟಂತೆ ಕೆಲವು ಅದ್ಭುತವಾದ ಮಾಹಿತಿಗಳು ಸಿಗುತ್ತೆ. ಇನ್ನು ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಸಾಮಾನ್ಯವಾಗಿ ವೇದ ಅಂತಂದರೆ ಏನೋ ವೇದಾಂತೋ, ಏನೋ ಗೊಡ್ಡ ವಿಚಾರೋ, ಏನೋ ವೈರಾಗ್ಯವೋ, ಹೀಗೇನೋ ಹೇಳುತ್ತೆ ಅನ್ನೋದು ಭಾವನೆ. ಆದರೆ ನಿಜವಾಗ್ಲೂ ಕೂಡ ವೇದಗಳು ಪರಮ ವೈಜ್ಞಾನಿಕವಾಗಿ ತರ್ಕಬದ್ಧವಾಗಿರ್ತಕ್ಕಂಥ ವಿಚಾರನ ಹೇಳುತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಅದನ್ನ ಬೇಕಾದಷ್ಟು ಎದ್ದಿಟ್ಕೋಣ. ಏನು ಹೇಳಿದ್ದಾರೆ ಅಂತಂದರೆ, ಯಾವುದೋ ಒಂದು ವ್ಯವಸ್ಥೆ ಇತ್ತು ಅಂತ ಇಲ್ಲ, ಅದು ಇಲ್ಲ ಅಂತಲೂ ಇಲ್ಲ. ವಿಚಿತ್ರ ವಾಕ್ಯ ಇದೆ, ಅದು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದೆ ಅಂತಲೂ ಇಲ್ಲ, ಇಲ್ಲ ಅಂತಲೂ ಇಲ್ಲ. ಡಿವಿಜಿ ಇಹುದೋ ಇಲ್ಲವೋ. ಯಾಕೆ ಅಂತಂದರೆ, ಅದು ಇಲ್ಲ ಅಂತ ಯಾಕೆ ಹೇಳ್ತೀವಿ ಅಂದರೆ, ವ್ಯವಸ್ಥೆ ಕಾಣಿಸ್ತಾ ಇಲ್ಲ ನಮಗೆ, ಇಲ್ಲ ಅಂತ. ಹಾಗಾಗಿ ಇಲ್ವೇ ಇಲ್ವಾ ಅಂತ ಹೇಳಿದ್ರೆ ಇಲ್ಲ ಅಂತ. ಯಾಕೆ ಅಂತಾರೆ, ಅಲ್ಲಿ ಏನೋ ಒಂದಿದೆ, ಆದರೆ ಅದಕ್ಕೆ ನಿಶ್ಚಿತವಾದಂತಹ ಒಂದು ವ್ಯವಸ್ಥೆ ರೂಪ ಇಲ್ಲ. ಈ ಥರದ ಸನ್ನಿವೇಶದಲ್ಲಿ ನಮಗಿರ್ತಕ್ಕಂಥ ಯಾವೊಂದು ಆ ಮೂಲ ವಸ್ತು ಇದೆ, ಅದಕ್ಕೆ ಇವರು ಈ ಮಂತ್ರದಲ್ಲಿ ಅಂಬಃ ಅಂತ ಒಂದು ಶಬ್ದ ಬಳಸ್ತಾರೆ. ಅಂಬಃ ಅಂತ ಹೇಳಿ ಅಂದರೆ ಈ ದೇವಕಣ ಅಂತ ಇವ್ರೇನು ಕರಿತಿದ್ದಾರೆ, ಅದಕ್ಕಿಂತ ಇನ್ನೂ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ಹೇಳ್ತಾ ಇರೋದಲ್ಲಿ. ಅಂದರೆ ಮೂಲಕ್ಕೆ ಹೋಗಿದೆ ಅಂಬಃ ಅಂತ ಹೇಳಿ. ಈ ಅಂಬಃ ಅನ್ನುವಂಥದ್ದು ಹೇಗೆ ಸೃಷ್ಟಿಯಾಯಿತು ಅನ್ನುವಂಥ ಪ್ರಶ್ನೆ ಇಲ್ಲ ಇಲ್ಲಿ.
ಏಕೆಂತಂದರೆ ಈ ಅಂಬಃ ಎನ್ನುವಂಥದ್ದು ಇದೆ, ಅಂದರೆ ಅದು ಕ್ರಿಯೇಟಿವ್ ಆಗಿಲ್ಲ, ಹಾಗೆ ಅದು ನಾಶವೂ ಆಗಲ್ಲ. ಇದು ಆಧುನಿಕ ವಿಜ್ಞಾನಕ್ಕೆ ಹೊಂದುತ್ತೆ. ಮ್ಯಾಟರ್ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್ಡ್ ಅಂತಕ್ಕಂಥ ವಿಚಾರ ಸ್ಪಷ್ಟವಾಗಿದೆ. ಆ ರೀತಿ ಇರುವಂತಹ, ಆದಿ ಇಲ್ಲದ ಅಂತ್ಯವಿಲ್ಲದ ಆದರೆ ಇರುವಂತಹದ್ದು ಯಾವುದೋ ಒಂದಿದೆ, ಅದನ್ನು ಅಂಬಃ ಅಂತ ಕರೆದೇನೆ, ಅದನ್ನು ಮೂಲ ವಸ್ತು ಅಂತ ಕರೆದಿದ್ದಾರೆ. ಅದಕ್ಕೆ ವಿಶೇಷವಾಗಿ 2 ತರಹದ ಲಕ್ಷಣವನ್ನು ಹೇಳ್ತಾರೆ. ಅದರ ಬೇಸಿಕ್ ಕ್ವಾಲಿಟಿ, ಅದರ ಮೂಲ ಗುಣ ಯಾವುದು ಅಂತಾರೆ, ಒಂದು ತುಡಿತ ಅಂತ ಹೇಳ್ತಾರೆ, ಇನ್ನೊಂದೇನು ಅಂತಾರೆ ವಿಸ್ತಾರವಾಗುವಂತಹ ಗುಣ ಅಂತ. ಒಂದು ತುಡಿತ, ಒಂದು ವಿಸ್ತಾರವಾಗುವಂತಹ ಗುಣ, ಈ ಎರಡನ್ನು ಹೊಂದಿರತಕ್ಕಂತಹ ಒಂದು ಮೂಲ ವಸ್ತು ಏನಿದೆ ಅದು ಅಂಬಃ ಅಂತ ಹೇಳಿ ವಿವರಣೆ ಕೊಡ್ತಾರೆ. ಪಲ್ಸೇಟಿಂಗ್ ಅಂತ ಹೇಳಿ. ಎಕ್ಸಾಕ್ಟ್ಲಿ, ಪಲ್ಸೇಟಿಂಗ್, ಥ್ರಾಬಿಂಗ್, ಈಗ ಏನಾದ್ರು ಒಂದು ಪದವನ್ನು ಬಳಸೋದು, ತುಡಿತ, ಆ ರೀತಿ ಇರತಕ್ಕಂಥದ್ದು ಅಂಬಃ ಅಂತ. ಈ ಅಂಬಃ ಎನ್ನುವಂಥ ಸ್ಥಿತಿಯಲ್ಲಿರುವಾಗ ಪಂಚಭೂತಗಳೂ ಕೂಡ ಇರಲಿಲ್ಲ ಅಂತ. ಓಹೋ. ಅಂದರೆ ಇವತ್ತು ನಾವು ಏನು ಪಂಚಭೂತಗಳು ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಅಂತ ಕರಿತೀವಿ, ಅದಕ್ಕೂ ಹಿಂದಿನ ಸ್ಥಿತಿ ಅಂತ. ಅಂದರೆ ಇವುಗಳಲ್ಲಿ ಏನು ವಿಶೇಷ ಗುಣಲಕ್ಷಣ ಇರೋದ್ರಿಂದ ಇದು ಆಕಾಶ, ಇದು ವಾಯು ಅಂತ ಗುರುತಿಸ್ತೀವಿ, ಆ ಲಕ್ಷಣಗಳೂ ಬರುವುದಕ್ಕಿಂತ ಮುಂಚಿನ ಸ್ಥಿತಿ ಇದು ಅಂಬಃ ಅನ್ನುವಂಥ. ಇರೋದು ಒಂದೇ ಅಂಬಃ, ಅದು ಮೂಲ ಪ್ರಕೃತಿ. ಈ ಮೂಲ ಪ್ರಕೃತಿಯಲ್ಲಿ ಶಬ್ದ ಪ್ರಧಾನವಾಗಿರ್ತಕ್ಕಂಥದ್ದು ಒಂದು ನಿರ್ಮಾಣ ಆದರೆ ಅದನ್ನು ಆಕಾಶ ಅಂತ ಕರಿತೀವಿ. ಸ್ಪರ್ಶ ಪ್ರಧಾನವಾಗಿರ್ತಕ್ಕಂಥದ್ದು ಯಾವ್ದು ಬರುತ್ತೆ ಅದನ್ನು ವಾಯು ಅಂತ ಕರಿತೀವಿ. ರೂಪ ಪ್ರಧಾನವಾಗಿರ್ತಕ್ಕಂಥದ್ದನ್ನ ಅಗ್ನಿ ಅಂತ ಕರಿತೀವಿ. ಇದು ಅಡಿಷನಲ್ ಕ್ವಾಲಿಟಿ ಆಮೇಲೆ ಸೇರುವಂಥದ್ದು. ಮತ್ತು ಯಾವುದು ರಸ ಅಂದರೆ ರುಚಿಗೆ ಸಿಗ್ತಕ್ಕಂಥದ್ದಿದೆ ಅದನ್ನು ಜಲ ಅಂತ ಕರಿತೀವಿ. ಯಾವುದರಲ್ಲಿ ವಾಸನೆ ಪ್ರಧಾನವಾಗಿರುತ್ತೋ ಅದನ್ನು ನಾವು ಭೂಮಿ ಅಂತ ಕರಿತೀವಿ. ಇದು ಈ ವೇದ ವಿಜ್ಞಾನದಲ್ಲಿ ನಮಗೆ ಕೊಡ್ತಕ್ಕಂಥದ್ದು. ಅಂದರೆ ಯಾವುದು ಮೂಲ ಪ್ರಕೃತಿಯಾಗಿತ್ತೋ ಅಂಬಃ ಆಗಿತ್ತೋ, ಅಂಬಃ ಅಂತಕ್ಕಂಥದ್ದು 5 ಆಯಿತು ಅಂತ. ಈ 5 ಏನು ಪಂಚಭೂತಗಳಾಯಿತು, ಇವುಗಳ ಮಿಶ್ರಣದಿಂದ ಬೇರೆ ಬೇರೆ ರೀತಿಯಲ್ಲಿ ಪರ್ಮುಟೇಷನ್, ಕಾಂಬಿನೇಷನ್ ಅಂತ ಏನು ಕರಿತೀವಿ, ಆ ಲೆಕ್ಕದಲ್ಲಿ ಇಡೀ ಜಗತ್ತಿನ ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಇನ್ನು ಕೆಲವಾರು ಪ್ರಶ್ನೆಗಳು ಹೇಳುತ್ತೆ, ಅವಕ್ಕೆಲ್ಲನೂ ಅಲ್ಲೇ ಉತ್ತರ ಕೊಡುತ್ತೆ ಅಂತ. ಈಗ ಮೊದಲನೇ ಪ್ರಶ್ನೆ ನಮಗೇನು ಬರುತ್ತೆ ಅಂತಂದರೆ, ಜಗತ್ತಿನ ಸೃಷ್ಟಿಗೆ ಮೂಲ ವಸ್ತು ಸೃಷ್ಟಿಯಾಗಿಲ್ಲ, ಅದು ಯಾವತ್ತೂ ಇರುವಂಥದ್ದು ಅದು ಅಂಬಃ. ಈ ಅಂಬಃ ಎನ್ನುವಂಥದ್ದು ಜಡ. ಜಡ ಅಂತಂದರೆ ಇವತ್ತಿನ ಭಾಷೆಗಳಲ್ಲಿ ಇನರ್ಟ್ ಅಂತ. ಯಾವುದು ಇನರ್ಟ್ ಆಗಿರುತ್ತೆ, ಯಾವುದು ಜಡವಾಗಿರುತ್ತೆ, ಅದಕ್ಕೆ ಆಲೋಚನೆ ಆಗಲಿ, ಚಿಂತನೆಯಾಗಲಿ, ಪ್ರಯತ್ನವಾಗಲಿ ಯಾವುದು ಇರೋದಿಲ್ಲ. ಅದಕ್ಕೆ ಜಡ ಅಂತ ಕರೆಯೋದು, ಇನರ್ಟ್ ಅಂತ ಕರೆಯೋದು ಅದಕ್ಕೇನೆ. ಹೊರಗಿನಿಂದ ಏನಾದರೂ ಒಂದು ಅದರ ಮೇಲೆ ಪ್ರಭಾವ ಬಿದ್ದರೆ ಇದರಲ್ಲಿ ಕೆಲವರು ಬದಲಾವಣೆಗಳು ಇತ್ಯಾದಿಗಳಾಗುತ್ತೆ ಹೊರತು ಏನೂ ಇಲ್ಲ, ಅಂದರೆ ಸುಮ್ಮನೆ ಬಿದ್ದ ಕಡೆ ಬಿದ್ದಿರುತ್ತೆ ಅಂತ, ಅದಕ್ಕೆ ಜಡ ಅಂತ ಹೆಸರು. ಈ ಅಂಬಃ ಅನ್ನೋದು ಜಡ. ಈಗ ಪ್ರಶ್ನೆ ಏನು ಅಂತಂದರೆ, ಈ ಜಡವಾಗಿರ್ತಕ್ಕಂಥ ಅಂಬಃ ಪಂಚಭೂತಗಳು ಹೇಗಾಯಿತು? ಸ್ವತಃ ತನಗೆ ಆಗುವಂಥ ಸಾಮರ್ಥ್ಯ ಇಲ್ಲ, ಇರುತ್ತೆ. ಈ ಅಂಬಃ ಎನ್ನುವ ಜಡದಿಂದ ಪಂಚಭೂತಗಳ ನಿರ್ಮಾಣಕ್ಕೆ ಕಾರಣವಾದ ಇನ್ನೊಂದನ್ನು ಗುರುತಿಸಬೇಕು ನಾವು. ಆ ತತ್ವ ಯಾವುದಿದೆ ಅಂದರೆ ಅಂಬಃವನ್ನು ಬಳಸಿಕೊಂಡು ಯಾವ ಈ ಜಗತ್ತಿನ ನಿರ್ಮಾಣಕ್ಕೆ ಅಥವಾ ಪಂಚಭೂತಗಳ ನಿರ್ಮಾಣಕ್ಕೆ ಕಾರಣ ಆಗಿದೆ, ಅದನ್ನು ಇದು ಕರೀತಕ್ಕಂತಹದ್ದು ಅಲ್ಲಿ ಗಾಡ್ ಅಂತ ಬರೋದು. ಅಲ್ಲಿ ಬರ್ತಕ್ಕಂಥದ್ದು ಸರ್ವವ್ಯಾಪಿಯಾಗಿರುವ, ಈ ಒಂದೊಂದು ಪದಾನು ಇಂಪಾರ್ಟೆಂಟು, ಸರ್ವವ್ಯಾಪಿಯಾಗಿರುವ, ಸರ್ವಜ್ಞವಾಗಿರುವ, ಸರ್ವಶಕ್ತವಾಗಿರುವ, ಡಬಲ್ ಅಂಡರ್ಲೈನ್ ನಿರಾಕಾರವಾಗಿರ್ತಕ್ಕಂಥ ಶಕ್ತಿ ಅಂತ ಹೇಳುತ್ತೆ. ಆ ಶಕ್ತಿಯು ಅಂಬಃದಿಂದ ಪಂಚಭೂತಗಳನ್ನು ಇಡೀ ಜಗತ್ತಿನ ನಿರ್ಮಾಣವನ್ನು ಮಾಡಿತು ಅನ್ನುವಂಥ ವಿಚಾರ ಅಲ್ಲಿ ಹೇಳ್ತಾರೆ.